ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಈ ತಂಪಾದ ವಾತಾವರಣನ ಕೆಡ್ಸೋಕೆ ನಂಗೆ ಮನ್ಸಿಲ್ಲ. ಆದಷ್ಟು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಎಂಜಾಯ್ ಮಾಡಿ. ನ್ಯಾಚುರಲ್ ಆಗಿ ಇರ್ಲಿ ಅಂತ ಹೇಳಿ ಹೆಚ್ಚು ನಾನಿಲ್ಲಿ ಮಾತಾಡ್ತಾ ಇಲ್ಲ. ಇದೆ ನಾನ್ ಹರಿಹರಕ್ಕೆ ಹೋಗಿದ್ ನಿಮ್ಗೆ ಗೊತ್ತು. ಹರಿಹರದಿಂದ ಬಂದೆ. ರಾತ್ರಿ ಬಂದಿದ್ದು ಲೇಟ್ ಆಯ್ತು. ನಾವು ಬಂದು ಮಲ್ಗಿ ಬೆಳಗ್ಗೆ ಮತ್ತೆ 4:30-5 ಗಂಟೆಗೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದೀವಿ. ಹೆಚ್ಚು ಹೂವು ಇರ್ಲಿಲ್ಲ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ. ಒಂದ್ 4-5 ಹೂವಲ್ಲೇ ಇಟ್ಟು ಪೂಜೆ ಮಾಡ್ಕೊಂಡ್ ಬಂದೆ. ಈಗ ಗಾರ್ಡನ್ ಇರೋ ಹೂಗಳನ್ನೆಲ್ಲ ಕುಯ್ಕೊಂಡು ತಗೊಂಡು ಹೋಗಿ ಇವಾಗ ದೇವ್ರಿಗೆ ಇಟ್ಬಿಡೋಣ ಅನ್ಕೊಂಡು ತಗೊಳ್ತಾ ಇದ್ವಿ. ಅದ್ರಲ್ಲೂ ಅಮ್ಮನಿಗೆ ಹೂವೆಲ್ಲ ಬಿಡಿಸೋದಂದ್ರೆ ತುಂಬಾ ಇಷ್ಟ. ದುಂಡ್ಮಲ್ಗಿ ಹೂವೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರು. ಆಲ್ರೆಡಿ ರೆಡಿ ಆಗ್ಬಿಟ್ಟಿದಾರೆ. ಈಗ ಬೀಜಗಳನ್ನೆಲ್ಲ ಹಾಕೋಣ ಅಂತ ಹೇಳಿ ಫಸ್ಟ್ ಈ ವಾತಾವರಣ ನೋಡಿ ಹೂವೆಲ್ಲ ಕುಯ್ಕೊಂಡ್ ಬರೋಣ ಬಾ ಅಂತ ಹೇಳಿ ಈ ಕಡೆ ಕರ್ಕೊಂಡ್ ಬಂದ್ರು. ಈಗ ನೀವು ನೋಡ್ತಾ ಇರೋದು ಮನೆಯ ಮುಂಭಾಗ. ಇದು ಹಿಂಗೆ ಅಂತೆ ಭಾರಿ ದೀಪ ಇವ್ರಿಗೆ ಬಿಡಿಸ್ತಾರೆ. ಈ ವರ್ಕನ್ನ ಬೇಡ ಸಂಜೆ ಪನ್ನೀರ್ ಎರಡ ಮೂರ ಬಿಡ್ತಾನ. ಅದೇ ಬಂದು ಬಂದು ನಾನು ತಗೊಂಡು ಜಾಗದಲ್ಲಿ ಹೋಗ್ತೀನಿ. ಜಾಗದಲ್ಲಿ ಮಣ್ಣು ಅದೇ ಇದೈತಲ್ಲಮ್ಮ. ಇಲ್ಲಿ ಬಂದ್ಮೇಲೆ ಮನೆಗೆ ಇಂಥವು ಉದ್ರ ಸೀಸನ್ ಬಂದಾಗ ನಾಲ್ಕು ಕಿತ್ತು ಒಂದು ಪ್ಲೇಟ್ ಹಾಕಿ ಒಣಗ್ತಾವೆ. ಆಮೇಲೆ ಬಳಸ್ಕೊಂಡು ಅದೆಲ್ಲ ಅದೇ ದೇವ್ರ ಗಿಡ ಕೊಡೋದು. ಇದು ಬರುತ್ತೆ, ಇದು ಉದುರೋಕತಿ ಇಲ್ಲಿ ನೋಡಿ ಸುಟ್ಟೋಗಿರೋದು. ಇವು ನೋವು ಕನಕ ಬಂದಾಗ ಈಗ ಹಿಂಗೆ ತೆಗೀರಿ. ಒಂದಿನ ಬರೋಣ ದಿನ ಹಾಕೋ ಅಂತೀವಿ. ಏನು ಕೆಲಸ ಎಲ್ಲ ನಾವೇ ಮಾಡ್ಬೇಕು. ಈ ದಸಳ್ದು ಹೊರಿಬಿಡಮ್ಮ ಸಾಕು. ಇನ್ನು ಮುಡ್ಸೋಕ್ಕಾಗಲ್ಲ. ಇದು ನೋಡಿದ್ರೆ ಇದ್ರ ಬುಡಕ್ಕೆ ಹಾಕ್ಬಿಟ್ರೆ ಆಯ್ತು. ಗಿಡ ಸೋಸ್ತಿದ್ರೆ ಗಿಡ ಹೆಂಗೆ ಬೆಳಿ. ನಾನೇನು ನಿಮ್ಗೆ ಹೇಳಿ ಬಾರಪ್ಪ ಈ ಪಸಿ ಕಿತ್ತದ ನೀನು ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ಕೊಡೋದು ಬೇಕಾಗಿಲ್ಲ. ಎರಡು ಕೈ ಬಿಡು, ಒಂದು ಕೈ ಹೆಂಗೆ ಕೇಳ್ತೀಯ. ಈ ಬಳ್ಳಿಗೆ ಒಂದು ಖಾತೆ ಕಾಣಿಸ್ಬೇಕಲ್ಲ, ಆ ಕಡೆಯಿಂದ ಬಂದ್ಕಿಡ. ಅದು ಕ್ಲೀನಾಗಿ ಹೆಂಗೆ ಮುಚ್ಕೊಂತ ಇದ್ಕೊಳ್ತಾ ತಡಿಯ. ಇವತ್ತು ಬೇಡ, ನಾಳೆ ಹರ್ಕೋಣ. ಬೇಡ, ಇವತ್ತು ಬೇಡ, ಸಾಕು ಪೂಜೆಗೆ ಇಷ್ಟು. ಈಗ ಹೇಳ್ಕೊಂಡು ಹರ್ಕ. ಇವತ್ತು ಚಂದ ಇವತ್ತು ಈಗ ಮಕ್ಕಳು ಇಷ್ಟು. ಸರಿ ಸರಿ ಅಲ್ಲ ವಿಜ್ಜಿ. ಹಾಗೆ ನಾವು ಬೀಜ ಹಾಕ್ಬೇಕು ಅಥವಾ ಸಸಿಗಳನ್ನ ಬೆಳೆಸ್ಬೇಕು, ಸೊಪ್ಪು ತರಕಾರಿ ಬೆಳಿಬೇಕು ಅನ್ಕೊಂಡಿರೋದು ಮನೆಯ ಹಿಂಭಾಗ, ಬ್ಯಾಕ್ ಯಾರ್ಡ್ ಅಲ್ಲಿ. ಸೊ ನೆಕ್ಸ್ಟ್ ಇನ್ನ ವಿಡಿಯೋ ಕ್ಲಿಪ್ಪಿಂಗ್ಸ್ ಅಲ್ಲಿ ನೀವು ನೋಡೋದು ಹಿಂಭಾಗ. ಇದು ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ ಆಲ್ರೆಡಿ ಬೆಳೆ ದೊಡ್ಡದಾಯ್ತು. ಅದ್ ನೋಡಿದಾಗ ಗೊತ್ತಾಯ್ತು ನಂಗೆ ಇದು ಸ್ಟಾರ್ ಫ್ರೂಟ್ ಅಂತ. ಒಂದೇ ಬಿಡ್ಲಿ ಪರವಾಗಿಲ್ಲ, ಎಷ್ಟು ಖುಷಿ ಆಗತ್ತಲ್ವಾ ನಾವು ಬೆಳೆದಿದ್ದು. ಇನ್ನು ನಮ್ಮ ಸ್ಟಾರ್ ಫ್ರೂಟ್ ಅಲ್ಲೇ ಫ್ರೂಟ್ಸ್ ಆಗ್ತದ ನೋಡು. ನೋಡಿ ಇದೈತಲ್ಲ ಕಾಯಿ. ಅವು ಹಿಂಗೆ ಬರ್ತವೆ ಸ್ಟಾರ್ ಕಾಯಿ. ಹಣ್ಣ ಇಲ್ಲದಮ್ಮ ದೊಡ್ಡವ ಐತಲ್ಲ. ಅವ್ರೇನು ತುಳಿಯಲ್ಲ. ಹಾಕ್ಲಾ ಇದು ಮಾಡಿಸ್ಬಿಡ್ಬೇಕಾಯ್ತು, ಇಲ್ಲದ್ರೆ ಇನ್ನೊಂದು ಎಣ್ಸಿನ ಬಿಡ್ಬೇಕಾಯ್ತು. ಅವ್ರ ಈ ಕಡೆಗೆ ಬರಬಾರ್ದು. ಯಾವನು ಓಡಾಡ್ಬೇಕಾರೆ ತುಳಿತಾರೆ. ನಾನು ಅಲ್ರಿ ಅಂತಾರೆ. ಅಷ್ಟ್ರನ್ನ ಕೇಳಿದ್ರು ಎಲೆ ಮಾಡಿದಂಗೆ
ಇಲ್ಲ ಇದು ಮುಚ್ಚಿಬಿಟ್ಟೆ ಮುಗಿಯಿತು. ಇದನ್ನಾಕಲ್ಲ ದಿನ ಒಂದಿಡಿ ಒಣಗಿದರೆ ತುಂಬಿಟ್ಟಿವಲ್ಲ ಅದ್ರಾಗ ಒಂಚೂರು ಹಾಕಿ. ಇವು ಹಸಿ ಅದಾವ, ಇವು ಗರಿ ಗರಿ ಅದಾವ. ಮುಸ್ರೆ ಮೇಲಮ್ಮ, ಸಿಪ್ಪೆ ಮೇಲೆ ಒಂಚೂರು ಎಲೆ ಮಣ್ಣು. ದೊಡ್ಡ ಡ್ರಮ್ಮು ದೊಡ್ಡದೇನಿಲ್ಲ, ಇಂಥ ಭಾಳ ಇದಾವೆ, ಒಂದಾದ್ಮೇಲೆ ಒಂದು ಮಾಡ್ತೀವಿ. ಇದು ಸುರು ತದುಂಬಕ್ಕು ಓಟುವ, ಅದು ತಿಪ್ಪೆ ಆಯ್ತು, ನಾವು ತಿಪ್ಪೆ ಮಾಡ್ತಿರಲ್ಲ. ತಿಪ್ಪಕ್ಕೆ ಹಂಗೆ ಸುರಿತೀವಿ. ಇದ್ರಾಗ ಹಾಕಿದ್ರೆ ಅದನ್ನು ಕೊಟ್ಟು ಸುರಿದು ಮೇಲೆ ಒಂದು ಗಾಡಿ ಮಣ್ಣು ಹಾಕೋದು. 8 ದಿನಕ್ಕೆ 15 ದಿನಕ್ಕೆ ತಿಂಗಳಿಗೆ ಒಂದೊಂದು ಸಿಗ್ತದೆ. ಹೌದು. ಮುಚ್ಚಿ ಉಗುರು ನೀರು ನೀನೇ ಬೀಜ ಹಾಕಿದ್ರೆ ಅದಕ್ಕೆ ನೀರು ಹಾಕ್ಬೇಕು. ಇವತ್ತು ಹುಟ್ಟ ತನಕ ದಬ್ಬ ದಬ್ಬ ಹಾಕೋದಿಲ್ಲ. ನೋಡ್ಬೇಕ ಮೊಳಕೆ ಬಂದವಂತ. ಬರೇ 8 ದಿನಕ್ಕೆ ಮೊಳಕೆ ಬರುತ್ತೆ. ಹೌದಾ? ಮೊಳಕೆ ಬರಕ್ಕೆ 8 ದಿನ? ಮತ್ತೆ ಹಂಗೆ ತೆಗೆದು ನೋಡಿ. ಇಲ್ಲಿ ನಮ್ಗೆ ಮಡಿ ಅಮ್ಮ ಸೊಪ್ಪಿನ ಮಡಿ ಅಂತ ಕರೀತಾರೆ. ಆ ಮಡಿ ಮಾಡೋದು ಹೇಗೆ ಅಂತ ನಮಗ್ ಐಡಿಯಾ ಇಲ್ಲ. ಅಂದ್ರೆ ನಮಗ್ ತಿಳಿದಂಗ್ ನಾವು ಮಣ್ ಕೆತ್ತಿ ಮಾಡ್ತಿದ್ವೇನೋ, ಇದೇ ರೀತಿ ಮಾಡ್ಬೇಕು ಅನ್ನೋ ನಾಲೆಜ್ ನಮಗ್ ಯಾರಿಗೂ ಇರ್ಲಿಲ್ಲ. ಸರಿ, ಅಮ್ಮಂಗೆ ನಾವೆಲ್ಲ ಮಾಡ್ತಾ ಇದೀವಿ ನೋಡಿ ಸಿಟ್ಟು ಬಂದು ತೋರಿಸ್ತಾ ಇದಾರೆ ಮಕ್ಳಿಗೆ ಹೆಂಗ್ ಕೆತ್ತಬೇಕು, ಹೆಂಗ್ ಬೀಜ ಹಾಕ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಹೇಳಿ. ಸೊ ಅವ್ರು ತೋರ್ಸ್ಕೊಟ್ಟಂಗೆ ನಾವು ಈ ಸಲ ಕಲ್ತ್ಕೊಂಡಿದೀವಿ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾವೇ ಮಾಡ್ಬೋದು ಅಂತಾನು ಅನ್ಕೊಂಡಿದೀನಿ. ನೋಡಿ ಅವ್ನ್ ಮಾಡ್ತಾ ಇದ್ದ, ಅದು ಸರಿಯಲ್ಲ ಅಂತ ಹೇಳಿ ತೋರಿಸ್ತಾ ಇದಾರಮ್ಮ. ಸೊ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇವತ್ತು ನಾವು ಗಾರ್ಡನ್ ಅಲ್ಲಿ ಏನೆಲ್ಲ ಕೆಲಸ ಮಾಡಿದ್ವಿ ಅಂತಾನು ಇರುತ್ತೆ. ಸುಮಾರು 6:30ಗೆ ಹೋದವರು 10:30 11 ಗಂಟೆ ತನಕ ನಾವ್ ಅಲ್ಲೇ ಇದ್ದು ಬಂದ್ವಿ. ನಾನು ಮಧ್ಯದಲ್ಲಿ 8 ಗಂಟೆಗೆ ಮನೆಗೆ ಬಂದು ಆರ್ಕ ಇತ್ತು ನೆನ್ಸಿಟ್ಟು ಹೋಗಿದ್ದೆ. ಆರ್ಕದ್ ಬಿಸಿಬೇಳೆಬಾತ್ ಮಾಡ್ಕೊಂಡು ತಗೊಂಡ್ ಹೋದೆ. ಯಾಕಂದ್ರೆ ಅಮ್ಮನಿಗೆ ಬಿಸಿಬೇಳೆಬಾತ್ ತುಂಬಾ ಇಷ್ಟ, ನಾನ್ ಮಾಡಿದ್ದು. ಸೊ ಹಂಗಾಗಿ ನಾನ್ ತರಕಾರಿ ಎಲ್ಲ ಇತ್ತು, ಬೇಗ ಬೇಗ ಹಚ್ಕೊಂಡು ಎಲ್ಲದನ್ನು ಮಾಡ್ಕೊಂಡು ತಿಂಡಿ ತಗೊಂಡು ಅಲ್ಲಿಗೆ ಹೋಗಿ ಎಲ್ರು ಕುತ್ಕೊಂಡು ತಿಂಡಿ ತಿಂದ್ವಿ. ಈ ಬಹುಶಃ ಇದು ಫಸ್ಟ್ ಟೈಮ್ ನಾವು ಊಟ ತಗೊಂಡ್ ಹೋಗಿ ಅಲ್ಲಿ ಊಟ ಮಾಡ್ತಾ ಇರೋದು. ಟೀ ತಗೊಂಡ್ ಹೋಗಿ ಕುಡ್ದಿದೀವಿ ಸಂಜೆ ಟೈಮು, ಅದೆಲ್ಲ ಓಕೆ. ಬಟ್ ಮೊದಲನೇ ಬಾರಿಗೆ ನಾವು ಊಟ ಮಾಡಿದ್ದು ಹಿತ್ಲಲ್ಲಿ. ಸೊಪ್ಪೇನೆ ಹಾಕ್ತಾ ಇದ್ವಿ, ಆ ಜಾಗದಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ, ತಿಂಡಿ ತಿಂದ್ವಿ. ತುಂಬಾ ಸಂತೋಷ ಆಯ್ತು, ಏನೋ ಒಂದು ಆನಂದ. ಯಾಕೆಂದ್ರೆ ಎಲ್ಲ ಕ್ಲೀನ್ ಆಗಿತ್ತು ಆ ಜಾಗ. ಮುಂಚೆ ಆಗಿದ್ರೆ ಬರೀ ಕಸ ಹಾಕಿದ್ರು. ಮನೆ ಕೆಲ್ಸದವ್ರು ಅಂದ್ರೆ ಹಂಗೇನೆ, ಮನೆ ಕೆಲ್ಸದವ್ರು ಅಂದ್ರೆ ನಾ ಹೇಳ್ತಾ ಇರೋದು ಈ ಪೇಂಟ್ ಮಾಡೋರು, ತರ್ಗಾರು, ಅಥವಾ ಈ ಪ್ಲೈ ವರ್ಕ್ ಮಾಡೋರು, ಇವರೆಲ್ಲ ಒಂದ್ ರೀತಿ ನೆಗ್ಲಿಜೆನ್ಸಿ. ಅವ್ರ ಜಾಗ ಅಲ್ವಲ್ಲ, ಅವ್ರ ಕೆಲ್ಸ ಏನು ಅಷ್ಟೇ ಕನ್ಸರ್ನ್, ಅದನ್ನ ಮಾಡಿ ಉಳ್ದಿದ್ದನ್ ಬಿಸಾಕಿ ಹೋಗ್ಬಿಡ್ತಾರೆ. ಆ ತರ ಎಲ್ಲ ಗಲೀಜಾಗಿತ್ತು. ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಲ್ರು ಇನ್ನ ಕೆಲ್ಸ ಮಾಡ್ತಾ ಇದಾರೆ, ಅಫ್ಕೋರ್ಸ್ ಕೆಲ್ಸ ಮುಗ್ದಿಲ್ಲ. ಆದ್ರೆ ನಮ್ಗೊಂದ್ ಆತುರ, ಹಿಂಗೆ ಬಿಟ್ರೆ ಇದು ಹಿಂಗೆ ಆಗ್ಬಿಡತ್ತೆ, ಆದಷ್ಟು ಬೇಗ ನಾವು ಕೆಲ್ಸ ಮುಗಿಸ್ಕೋಬೇಕು ಅಂತ ಹೇಳಿ ಕ್ಲೀನ್ ಮಾಡೋದು. ಅದೆಲ್ಲ ಒಂದು ಮನೆ ಕ್ಲೀನ್ ಮಾಡ್ತಾ ಇದ್ರೆ ಅವ್ರಿಗೂನು ಗಲೀಜ್ ಮಾಡ್ಬಾರ್ದು ಅಂತ ಗೊತ್ತಾಗ್ಲಿ ಅನ್ಕೊಂಡ್ ನಾವು ಕ್ಲೀನ್ ಮಾಡ್ತಾ ಇದೀವಿ. ಮನೆ ಒಳಗುನು ಸಿಕ್ಕಾಬಟ್ಟೆ ಪ್ಲೈ ಪೇಪರ್ ಎಲ್ಲ ಬಿದ್ದಿತ್ತು, ಎಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ನಾವೀಗ. ಬನ್ನಿ ಅಮ್ಮ ಹೇಳ್ತಾರೆ ಹೇಗ್ ಮಾಡ್ತಾ ಇದಾರೆ ನೋಡೋಣ. ಈಗ ಆಯ್ತಾ ನಮ್ ದಿಂಡಿಗೆ ಎಂಡೆಗಳು ಎಳ್ಕೋಬೇಕು. ಎಂಡೆದಾವ್, ಇಟ್ಗೆ ಎಂಡೆದಾವ್ ನಮ್ಗೆ ಇಲ್ಲಿ. ಹೊರಗೆ ಈಗ ದಿಂಡು ಮಾಡಿದೀವಲ್ಲಮ್ಮ, ದಿಂಡಿಗೆ ಈ ದಿಂಡಿ ಮೇಲೆ ಗರಿ ಹಾಕ್ಯನದ್ ನಾವು. ಈ ಸೊಪ್ಪಿಗೆ ಹಾಕ್ಬೇಕಾ? ಸೊಪ್ಪಿಗೆ ಬೇಕಾಗಿರೋದು ಎಲ್ಲದಕ್ಕೂ ಬೀಜ. ದಿಂಡಿನ ಈ ಬೀಜಕ್ಕೆ ಬೇಡ, ಸೊಪ್ಪಿಗೆ ಬೇಕಾಗಿರೋದು ಗರಿ. ಏನಮ್ಮ 5-6 ಗರಿಗೆ ಇದನ್ನ ಕತ್ತದ ಹಾಕದವಲ್ಲ ವೈರಿ ಕಟ್ರಿ ಎಳ್ಕಂತ ಬರ್ರಿ. ಇನ್ಕು 5-6 ಗರಿ ನೋಡ್ರಿ. ಈ ತರ ಮಣ್ಣು ಲೂಸ್ ಆಗ್ಬೇಕು. ಈ ಮಣ್ಣಿಗೆ ಯಾವ ಬೀಜ ಹಾಕಿದ್ರು ಸಕ್ಸಸ್ ಆಗಿ ಹುಟ್ತಾವ, ಬೆಳಿತಾವ ಸೊಂಪು. ಇದನ್ನ ಯಾಕೆ ಇಡ್ತೀನಿ ಗೊತ್ತೇನಮ್ಮ? ನೀರ್ ನಾವ್ ಹಾಕಿದ ನೀರು ಇದಕ್ಕೆ ಹಾಕಿದ ಗೊಬ್ಬರ ಹೊರಕ್ ಹೋಗ್ಬಾರ್ದು. ಆಮೇಲೆ ಐತಲ್ಲ ಮಡಿ, ನಮಗೆ ಮಾಡ್ತಾ ಮಾಡ್ತಾ ಸಕ್ಸಸ್ ಆಗ್ಬಿಡ್ತಾವ ಇವು. ಇದೇ ಸೊಪ್ಪಿನ ಮಡಿ ಅಂತ. ಸೊಪ್ಪಿನ ಮಡಿಗೆ ನಾವು ಇದು ಮಾಡ್ಕೊಂಡು ಆಮೇಲೆ ಇಷ್ಟೇ ಯಾಕೆ ಮಾಡುತ್ತೆ ಅಂದ್ರೆ ಕೈಗೆ ಎಟಕಷ್ಟು ಇರ್ಲಿ. ನೀವು ಸೊಪ್ಪು ಕೀಳಕ್ಕಾಗ್ಲಿ, ಕಳೆ ಕೀಳಕ್ಕಾಗ್ಲಿ, ಮತ್ತೆ ಕಳೆ ಕೀಳ್ಬೇಕಲ್ಲ. ಈಗ ಹುಟ್ಟಿದ್ಮೇಲೆ ಗರಿ ತೆಗಿತೀವಲ್ಲ, ಗರಿ ತೆಗ್ದಾಗ್ಲೇ ಹಿಂಗೆ ಇಷ್ಟೇ ಇರುತ್ತೆ ಹುಲ್ಲು. ಅದನ್ನ ಈ ತರ ಹಿಡ್ಕೊಂಡು ಹಸಿ ಇರುತ್ತಲ್ಲ, ಹುಲ್ಲು ಇರದೆ ಹೊರಕ್ ಹಾಕ್ಬೇಕು ಕಳೆ. ಅವಾಗ ಸೊಪ್ಪು ಚೆನ್ನಾಗಿ ಬೆಳೀತೀವಿ, ತರಕಾರಿ ಸೊಪ್ಪು. ಈ ಮಣ್ಣಾಗ ಹುಲ್ಲು ಹುಟ್ಟುತ್ತೆ. ಈಗ ಹುಲ್ಲು ಬೆಳೆಸ್ಕೊಬಾರ್ದು ನಾವು ತರಕಾರಿಗೆ.
ಇರಲಿ ಅವು ಕರ್ಗ ಮಣ್ಣು ಇರಲಿ. ಇಲ್ಲ ಸಿಮೆಂಟ್ ಇಟ್ಕಿ. ಅಂಥದ್ದು ಸೈಡ್ಗೆ ಹಾಕು. ಬಾತ್ರೂಮ್ಗೆ ಹೋಗ್ತೀಯ ನಾವು ರಿಸರ್ಚ್ಗೆ ಹೋಗ್ತೀಯ? ಬರ್ಲಿ ಬಿಡು. ಅಲ್ಲ ಒಂದ ಎರಡಲೆ ಹಂಗಾರೆ ಬರ್ಬೇಕಾರೆ ಇಂಥ ಹಿಡ್ಕೊಂಬರಪ್ಪ. ಸಾಕು ಬಿಡಪ್ಪ, ಹೋಗಿ ತಂಬರಕ ನೀನು. ಕೊಡವ ಅದ್ರಾಗೊಂದು ಕಲ್ ಕೊಡೆ. ಟೈಲ್ಸಾ? ಟೈಲ್ಸ್. ಏಟಿಗೆ ಯಾಕೆ ಹಾಳು ಮಾಡ್ತಾ? ಇಟ್ಟಿಗೆ ಹಾಳು ಮಾಡೋಕ್ಕಲ್ಲಿ ಇಲ್ಲ, ಎಷ್ಟು ತಗೊಂಡು ಮಾಡ್ಬೋದು. ಈಗೇನು ಕಟ್ಟೋದಿಲ್ಲಲ್ಲ, ಉಳಿಸಿಲ್ಲ. ಮೊನ್ನೆ ಬುದ್ಧಿ ಇಲ್ದಂಗೆ ಇದೇ ದಿಂಡು, ಇದೇ ಲೈನು ಮೂಲಂಗಿ ಸೊಪ್ಪಿಗೆ, ಮೂಲಂಗಿ ಬೀಜಕ್ಕೆ ಹಿಂಗೆ ಲೈನ್ ಮಾಡಿ ಹಾಕದ. ಮತ್ತು ಈ ದಿಂಡಿಂದು ಫಸ್ಟ್ ದಿಂಡು ಮಾಡ್ಕೋಬೇಕು. ದಿಂಡು ಮಾಡ್ಕೊಂಡು ದೊಡ್ಡ ದಿಂಡು, ಇದೊಂದು ದಿಂಡು ಮೂಲಂಗಿ ದಿಂಡು. ಈ ಮೂಲಂಗಿದ ಒಂದಕ್ಕ ಬೀಜನ ಪೂರ್ತಿ ಒಳಗೆ ಹಾಕಿರೆ ಹುಟ್ಟಕ್ ಪಾಪ ಅದಕ್ಕೂ ಶಕ್ತಿ ಬೇಕಲ್ಲ. ದಿಂಡು ಮುಗಿದ ಮೇಲೆ ನಾವು ಒಂದು ಬೆರಳಲ್ಲಿ ಹಿಂಗೈತಾ ಸ್ವಲ್ಪ ಇಷ್ಟು ಮಾಡ್ಕೋಬೇಕು. ಬೀಜ ಮಣ್ಣು ಒಳಕೋದು ಸಾಕು. ಮಾಡ್ಕೊಂಡು ಮೂಲಂಗಿ ಬೀಜ ಬಿತ್ತಬೇಕು ಅಂದ್ರೆ ದಪ್ಪ ಅಲ್ಲ. ಈಗ ನೋಡು, ಈಗ 1 2 3 ಹಿಂಗೆ ಬಿತ್ಕೊಂತ ಹೋಗ್ಬೇಕು. ಬಿತ್ತಿ ಆಮೇಲೆ ನೋಡು ಇಷ್ಟೇ ಹಿಂಗೆ ಮಾಡ್ಬೇಕು. ಹಿಂಗೆ ಮಾಡಿ ನೀರು ಚಿಮ್ಕಿಸ್ಬೇಕು ಹುಟ್ಟ ತನಕ. ಇದಕ್ಕೆ ಗರಿ ಹಾಕಂಗಿಲ್ಲಲ್ಲ, ಭಾಳ ಜಾಗ್ರತೆಯಿಂದ ಸಾಯ್ದಂಗೆ ನೋಡ್ಕೋಬೇಕು ಬೀಜ ಸಸಿಗಳು. ಅಂದ್ರೆ ಹೆಂಗ್ ಗೊತ್ತಾ, ಮಕ್ಕಳನ್ನ ಪ್ರೀತಿ ಮಾಡ್ದಂಗೆ ಪ್ರೀತಿ ಮಾಡಿದ್ರೆ ತೋಟ ನಿನಗೆ ಸುಂದರವಾಗಿ ಖುಷಿಯಾಗಿ ಅದು ಉಂಡದಕ್ಕಿಂತ ಸಂತೋಷ ಆಗುತ್ತೆ. ಸುಖವಾಗಿ ಬೆಳೆದ್ರೆ ಆರೋಗ್ಯವಂತ ಮಕ್ಕಳು ಹಂಗೆ ತರಕಾರಿ ಸೊಪ್ಪು ತರಕಾರಿ ಯಾರ ಔಷಧಿ ಹಾಕಿ ಎಲ್ಲ ಚರಂಡಿ ದಡದಾಗ ಬೆಳಿತಾರೆ ಅಂತಲ್ಲ, ಇದ್ರಾಗೆ ಸುಖವಾಗಿ ಬೆಳಿತೀನೋ ಅದು ಸಂತೋಷ. ತೆಗಿಯೋ ಬೋಲ್ಟು. ಇದು ನೋಡಿ, ಇದು ಈಗ ಆತು. ಇದು ಹೆಂಗಾತು ಅಂದ್ರೆ ಕೆಳಗೆ ಕಲ್ಲು ಎಂಡೆ ಇಟ್ಟಿವ, ಮೇಲೆ ಒಂಚೂರು ಮಣ್ಣು ಹಾಕಿದಿವ, ನೀರು ಹಾಕಿದಾಗ ಪಳ್ಳಿಗೆ ನೀರು ಮಣ್ಣು ಅದೇ ಹೋಗುತ್ತೆ, ಜರಗಲ್ಲ ಅದೇ ಹೋಗುತ್ತೆ. ಅಡಿಗೆ ಮನೆದಿನ ಕಣದು ಇಳ್ಕೊಂಡ್ ಬಿಗ ಅಡಿಗೆ ಮನೆದು ಇರ್ಬೇಕು ಕಣದು. ದಪ್ಪ ಐತಿ ಅಡಿಗೆ ಮನೆ ತಂಬ ಇಲ್ಲ ಹತ್ರಕ್ಕೆ. ದಪ್ಪ ಇದ್ರು ಅದು ಪೀಸ್ ಐತಿ. ಈ ಕಡೆ ಸೊಪ್ಪೇನಮ್ಮ? ಎಲ್ಲ ಸೊಪ್ಪೆ, ಕಡದ ಸೊಪ್ಪೆ. ಈಗ ಇದ್ರಾಗ ಏನು ಹಾಕಲ್ಲ. ಸರಿ ಬಾ, ಇಲ್ಲಿ ಇಲ್ಲ ಇದಾವಲ್ಲ ಕೈಯಾಗ ಅರ್ಸ್ಕೊಂಡು ಹೋಗ್ಬಾ. ಈ ಕಸ ಒಂದಿನ ಹೊಡೆದ್ ಬಿಡೋದಲ್ಲ ಪುಣ್ಯ, ಇವನ್ನೆಲ್ಲ ಅತ್ಲಾಗ ಬಿಸಾಕು. ಇದೇ ಮನೆಯಾಗೆ ಒಂದ್ ಮೂಲೆ ತಿಪ್ಪೆ ಮಾಡಮ್ಮ, ಮಾಡ್ತೀವಿ ಏನು ಬೆಳೆಯಲ್ಲ. ಇವ್ನ ತೆಗ್ದಿದ್ದೆಲ್ಲ ನಾವು ಅಲ್ಲಿ ಹಾಕಿಸ್ತೀನಿ. ಒಂಚೂರು ಪೇಂಟ್ ಆಗ್ಬಿಟ್ರೆ ನಮ್ಮ ಒಂದ್ ಗುಂಡಿ ಮಾಡಿ. ಗುಂಡಿ ಬೇಡ, ಸುಮ್ಮ ತಿಪ್ಪೆ ಅದಿಂಕೆಂತತೆ ಅಕ್ಕಿಂತ ಗುಂಪೆ. ಒಂದ್ ವರ್ಷಕ್ಕೆ ಒಂದ್ಸಲ ಅದನ್ನ ಕೆಬ್ರಕಿನ ಗೊಬ್ಬರ ತಗೊಂಡ್ ಮತ್ತೆ ಅಲ್ಲಿ ಗುಂಪೆ ಮಾಡೋಣ. ಮನೆಯಾಗ ಉಳ್ದದ್ದು ಹಾಕ್ತಾಗ ಮಾತ್ರ ಒಂದೀಟ ಹಿಂಗೆ ಮಣ್ಣು ಸಿಮ್ಸೋದು. ದೊರ್ಜ ಕುಂತ್ಕನಲ್ಲ, ಸೊಳ್ಳೆ ಕುಂತ್ಕನಲ್ಲ. ಇಲ್ಲದ್ರೆ ಒಟ್ಟು ಬಾಗಿ ಮಾಡು, ಬಕೆಟ್ ಸುಡಿ ಕಸ. ಅದೇ ಹಂಗೆ ಮಾಡೋದು. ಅನ್ನಲ್ಲ ಅಲ್ಲಿ ತರಕಾರಿ ಹೆಚ್ಚಿದ್ದು ಅದು ಅದೆಲ್ಲ ತಂದು ಹಾಕ್ತಿದೀವಿ, ಬೇರೆ ಆಗ್ತದೆ. ಹಂಗಾರೆ ಕೈ ತೊಳೆದ ಒಂದು ಪೀಸ್ ಒಂದು ಹೂ ವೇಸ್ಟ್ ಮಾಡ್ತಿಲ್ಲ, ಹಂಗ ಹಾಕ್ತಿದೀವಿ. ಟೀ ಪುಡಿ ಒಂದು ವಾರಕ್ಕೊಂದು ಬಾಣ ಅಷ್ಟೇ ಆಗ್ತಿರೋದು. ಮತ್ತೆ ತಿಪ್ಪೆ ಚಂದ ನೀವು ಗೊಬ್ಬರ ಕೇಳೋದು ಬೇಡ. ಒಂದ್ ಮೂಲಿ ಜಾಗ ಬಿಟ್ಕನ ಮರದ ಹತ್ರ ಬೆಳೆಯಲ್ಲ, ಏನು ಮರದ ಸಂದಿನೇ ತಿಪ್ಪೆ ಮಾಡೋಣ. ಗೋಡೆ ಪಕ್ಕಕ್ಕೆ ಹೆಂಗ್ ಹಾಕತ್ ನೋಡವಾಗ ಗೊಬ್ಬರ. ಯಾವ ಅಲ್ಲೇ ವರ್ಷಗಟ್ಟಲೆ ಬಹಳ ದಿನ ಆಯ್ತು. ಅದು ನಮ್ಮ ಮನೆ ಕೆಲಸ ಮಾಡಿ ಉಳಿದಿದ್ದಂತ ಗ್ರಾನೈಟ್ ಪೀಸ್ಗಳೇನಿತ್ತು, ಆ ಪೀಸ್ಗಳನ್ನ ತಂದು ಇದಕ್ಕೆ ಒಂದು ಬೌಂಡ್ರಿ ಸೆಟ್ ಮಾಡಿದೀವಿ. ಏನಕ್ಕೆ ಅಂದ್ರೆ ನಮಗೊಂದು ಅಂದಾಜು ಅದ್ರ ಒಳಗಡೆ ನಾವು ಬೀಜಗಳನ್ನ ಹಾಕಿದೀವಿ ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಒಂದು ಬೌಂಡ್ರಿ ಸೆಟ್ ಮಾಡಿದೀವಿ. ನಾನು ತಿಂಡಿ ಮಾಡಕ್ಕೆ ಅಂತ ಮನೆಗ್ ಬಂದಲ್ಲ, ಆ ಟೈಮಲ್ಲಿ ವಿಡಿಯೋ ಶೂಟ್ ಮಾಡಿಲ್ಲ. ಅಂದ್ರೆ ಅಮ್ಮ ಅವರು ಬೀಜ ಹಾಕಿದ್ದ ವಿಡಿಯೋಸ್ ಇಲ್ಲ ಇಲ್ಲಿ. ಆದ್ರೆ ಬೀಜ ಹಾಕಿದ ನಂತರ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನ್ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಒಂದು ಗುರ್ತಿಗೆ ಒಂದೊಂದು ಪೀಸ್ ನ ಇಟ್ಬಿಟ್ಟು ಮಾರ್ಕರ್ ಅಲ್ಲಿ ಬರೆದಿದೀವಿ, ಎಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮೂಲಂಗಿ ಎಲ್ಲೆಲ್ಲಿ ಹಾಕಿದೀವಿ ಅಂತ ಒಂದು ಗುರ್ತನ ಮಾಡ್ಕೊಂಡಿದೀವಿ. ಅಮ್ಮ ಇಲ್ಲಿ ಬೀಜ ಹಾಕಕ್ಕೆ ಎಲ್ಲ ಅಂದ್ರೆ ಮಣ್ಣನ್ನ ಹಸನ್ ಮಾಡ್ಕೋಬೇಕು. ಯಾವುದೇ ಹೊಲದಲ್ಲಾದ್ರೂ ಪರವಾಗಿಲ್ಲ, ರೈತರು ಏನ್ ಮಾಡ್ತಾರೆ ಅಂದ್ರೆ ನೇಗಿಲು ಹೊಡಿ ಮಣ್ಣು ಹಸನ್ ಮಾಡ್ಕೊಂಡೇ ಮಾಡೋದು. ಅದೇ ರೀತಿ ಇಲ್ಲೆಲ್ಲ ಮಣ್ಣನ್ನ ಸ್ವಚ್ಛ ಮಾಡ್ಕೊಂಡು ಆ ನಂತರ ಅದಕ್ಕೆ ಬೀಜನ ಹಾಕೋದು. ಅದೇ ರೀತಿ ಇಲ್ಲೂ ಮಾಡ್ತಾ ಇದೀವಿ. ಬರ್ರಮ್ಮ ಎಲ್ಲರೂ ಊಟ ಮಾಡೋಣ. ಟಿಫನ್ ಇದು. ನಾನು ಊಟ ಅಂದೆ ನನ್ನ ಭಾಷೆಗೆ ಬಿಸಿಬೇಳೆ ಭಾತ್ ನೋಡ್ರಿ. ಬಿಸಿಬೇಳೆ ಭಾತು, ಸೇವು. ಆಮೇಲೆ ಉಣ್ತಿರೋದು ಗಾರ್ಡನ್ನಲ್ಲಿ. ಆರ್ಕದ್ದು ಗಾರ್ಡನ್ ಇನ್ನು ಬೆಳೆದಿಲ್ಲ. ಇದೇನಮ್ಮ ಆರ್ಕ ಹಾಕಿದ್ದು ಬಿಸಿಬೇಳೆ ಭಾತ್ ಮಾಡ ತುಂಬ ಟೇಸ್ಟಾಗಿತ್ತು ನೋಡ್ರಿ. ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ, ಹಂಗಾಗಿತ್ತು. ಇಲ್ಲೇ ಎಲ್ಲರೂ ಮನೆಯಿಂದ ತಗೊಂಡು ಬಂದು ಇಲ್ಲೇ ತಿಂತದೀವಿ. ಇಷ್ಟೊತ್ತು ಸ್ವಲ್ಪ ಸೊಪ್ಪಿನ ಬೀಜಗಳು ಹಾಕಿದ್ವಾ, ಇಲ್ಲೇ ತಿನ್ನೋಣ ಅಂತ ಮನಸ್ಸು ಮಾಡ್ಕೊಂಡು ತಿಂತದೀವಿ.
ಕಲರ್